ಸ್ನೇಹಿತರೆ, ನಾನು ನಿಮ್ಮ ಚಿದು ಮಾತಾಡ್ತಾ ಇರೋದು. ಏನಪ್ಪ ವಿಷಯ ಅಂದರೆ, ಇವತ್ತು ಕಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ಒಬ್ಬ ಯುವತಿ ಮೇಲೆ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ. ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಷಯ. ಇದು ಹೊರಗಡೆ ಹೆಣ್ಮಕ್ಳನ್ನ ಕಳಿಸಿ ಓದಿಸ್ತಾ ಇರೋ ಪೇರೆಂಟ್ಸು ಈ ವಿಡಿಯೋ ನೋಡಬೇಕು. ಹೆಂಗೆ ಪರಿಸ್ಥಿತಿ ಹೆಂಗಿದೆ, ನಮ್ಮ ಕಾನೂನು ಹೆಂಗಿದೆ ಎಲ್ಲ ಅರ್ಥ ಆಗುತ್ತೆ ಈ ವಿಡಿಯೋ ನೋಡಿದ್ರೆ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಕೂಡ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾಕಂದರೆ ನೀವು ನೋಡಿದ್ರೆ ಅಲ್ವಾ ನಮಗೊಂದು ಮೋಟಿವೇಶನ್, ಒಂದು ಬೂಸ್ಟ್ ಸಿಗೋದು ಮತ್ತೊಂದು ವಿಡಿಯೋ ಮಾಡೋದಕ್ಕೆ. ಕಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ಗುರುವಾರ ರಾತ್ರಿ 3 ರಿಂದ 3:30 ಸುಮಾರಿಗೆ ಈ ಘಟನೆ ನಡೆದಿರತಕ್ಕಂಥದ್ದು ಸ್ನೇಹಿತರೆ. ಆ ಟ್ರೈನಿಂಗ್ನಲ್ಲಿದ್ದ ಯುವತಿ ಏನು ಮಾಡ್ತಾರೆ, ಟ್ರೈನಿಂಗ್ ಡಾಕ್ಟ್ರು ಅಂತಲೂ ಹೇಳ್ಬೋದು, ಟ್ರೈನಿಂಗ್ನಲ್ಲಿದ್ದ ಯುವತಿ ಅಂತನಾದರೂ ಹೇಳ್ಬೋದು, ವೈದ್ಯ ಅಂತನಾದರೂ ಹೇಳ್ಬೋದು. ಏನು ಮಾಡ್ತಾರೆ ಅಂದರೆ, ಅವತ್ತು ನೈಟ್ ಶಿಫ್ಟ್ ಡ್ಯೂಟಿ ಇರುತ್ತೆ ಅವರಿಗೆ. ನೈಟ್ ಶಿಫ್ಟ್ ಡ್ಯೂಟಿ ಇದ್ದ ಕಾರಣ ತನ್ನ ರೌಂಡ್ಸ್ ಎಲ್ಲ ಮುಗಿಸ್ಕೊಂಬಂದು ನೈಟು ಮಲ್ಕೊಳ್ಳೋಣ ಅಂತ ಹೋಗ್ತಾರೆ. ಆ ವೇಳೆ ಘಟನೆ ನಡೆದಿರ್ತಕ್ಕಂಥದ್ದು ಇದು. ಆ ದಿನ ರಾತ್ರಿ ಸುಮಾರು 11 ಗಂಟೆಗೆ ತನ್ನ ತಾಯಿ ಜೊತೆ ಮಾತಾಡಿ ಮುಗಿಸ್ತಕ್ಕಂಥ ಯುವತಿ ಆನ್ಲೈನಲ್ಲಿ ಊಟ ಆರ್ಡರ್ ಮಾಡಿಕೊಂಡು ತನ್ನ ಜೂನಿಯರ್ ಜೊತೆ ಎಲ್ಲ ಸೇರಿ ಊಟ ಮಾಡಿ, ತದಾದ ನಂತರ ಅವತ್ತು ಪ್ಯಾರಿಸ್ನಲ್ಲಿ ನಡೆಯತಕ್ಕಂಥ ಒಲಿಂಪಿಕ್ ಮ್ಯಾಚ್ ಏನಿದೆ, ನೀರಜ್ ಚೋಪ್ರಾ ಅವ್ರದ್ದು ಒಲಿಂಪಿಕ್ ಮ್ಯಾಚ್ ಮುಗಿಸ್ಕೊಂಡು ಸುಮಾರು 3-3:30 ಟೈಮ್ ಆಗಿತ್ತು ಅನಿಸುತ್ತೆ. 2 ಗಂಟೆ ಅಷ್ಟೊತ್ತಿಗೆ ಸೆಮಿನಾರ್ ಹಾಲ್ಗೇನೋ ಹೋದ್ರಂತೆ, ಹೋಗಿ ಮಲ್ಕೊಂಡ್ರಂತೆ ಅಲ್ಲಿ. ಅದಾದ ನಂತರ 3-3:30 ಸಮಯಕ್ಕೆ ಈ ಘಟನೆ ನಡೆದಿರ್ತಕ್ಕಂಥದ್ದು. ಇದು ಇನ್ನೊಂದು, ಅದು ಮೆಡಿಕಲ್ ಕಾಲೇಜ್ ಏನು ಬಂತು, ಅದು ಪ್ರೈವೇಟ್ ಕಾಲೇಜ್ ಅಲ್ಲ, ಗೌರ್ಮೆಂಟ್ ಅಂಡರಲ್ಲೇ ಬರೋದು ಕಾಲೇಜು, ಆರ್ಜಿಕರ್ ಮೆಡಿಕಲ್ ಕಾಲೇಜು ಕಲ್ಕತ್ತಾದು. ಎಲ್ಲ ಆಸ್ಪತ್ರೆಗಳಲ್ಲಿ ಏನಾಗುತ್ತೆ ಅಂದರೆ, ನೈಟ್ ಡ್ಯೂಟಿ ಟೈಮ್ ಇರುವಂಥ ಡಾಕ್ಟರ್ಗಳಿಗೆ DDR ರೂಮ್ ಅಂತ ಇರುತ್ತೆ. DDR ಅಂದರೆ ಡ್ಯೂಟಿ ಡಾಕ್ಟರ್ಸ್ ರೂಮ್ ಅಂತನ. ಆ ಮೆಡಿಕಲ್ ಕಾಲೇಜ್ನಲ್ಲಿ ಅದು ಆ ರೀತಿ ಆಗಿರತಕ್ಕಂಥ ಯಾವುದೇ ಒಂದು ಕೋಣೆ ಇರಲಿಲ್ವಂತೆ. ಅದಕ್ಕೋಸ್ಕರನ ಗಾಳಿ ಚೆನ್ನಾಗಿ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೋಗಿ ಸೆಮಿನಾರ್ ಹಾಲಲ್ಲಿ ಮಲ್ಕೊಂಡಿದ್ದಾರೆ ಆ ಯುವತಿ. ಒಂದು ಧೈರ್ಯ, ಅಷ್ಟು ದೊಡ್ಡ ಆಸ್ಪತ್ರೆ, ಅಷ್ಟು ದೊಡ್ಡ ಕಾಲೇಜು, ಪೇಷಂಟ್ಸ್ ಎಲ್ಲ ಇರ್ತಾರೆ, ನರ್ಸ್ಗಳು ಇರ್ತಾರೆ, ಡಾಕ್ಟ್ರುಗಳು ಇರ್ತಾರೆ, ವಾಚ್ಮೆನ್ಸ್ ಎಲ್ಲ ಇರ್ತಾರೆ, ಸುತ್ತ CCTV ಕ್ಯಾಮ್ರಾಗಳು ಇರುತ್ತೆ. ಏನೂ ಆಗಲ್ಲ, ನಮ್ಮದೇ ಅಲ್ವಾ ಕಾಲೇಜು ಅಂತ ಒಂದು ಧೈರ್ಯ. ಹಂಗಾಗಿ ಹೋಗಿ ಮಲ್ಕೊಂಡಿರ್ತಾರೆ. ಆ ಘಟನೆ ಮಾಡಿರ್ತಕ್ಕಂಥ ವ್ಯಕ್ತಿ ಸಂಜಯ್ ರಾಯ್ ಅಂತನ ಹೇಳ್ತಾ ಇದ್ದಾರೆ. ಇಲ್ಲ, ಆತನೇ ಒಪ್ಕೊಂಡಿದ್ದಾನಂತೆ, ನಾನೇ ಮಾಡಿರೋದು, ಏನಾಗುತ್ತೆ, ಗಲ್ಲಿಗೆ ಏರಿಸ್ಲಿ ಬಿಡಿ ಅಂತ ಈ ರೀತಿ ಎಲ್ಲ ಮಾತಾಡಿದ್ನಂತೆ. ವಿಕೃತ ಕಾಮಿ, ಅವ್ನು ಹೇಳ್ಬಾರ್ದು ಅವನ್ನ, ಆ ರೀತಿ ಮಾಡಿದ್ನಂತೆ. ಆ ಪುಣ್ಯಾತ್ಮಂಗೆ 4 ಮದುವೆ ಆಗೋನಂತೆ. ಈ ಇಯರಲ್ಲಿ ರೀಸೆಂಟಾಗಿ ಒಂದು ಮದುವೆ ಆಗೋನೆ, ಹೆಂಡತಿಗೆ ಕ್ಯಾನ್ಸರ್ ಬಂದು ತೀರೋಗೋರೆ. ಮಿಕ್ಕಿದ 3 ಜನಕ್ಕೆ ಕಿರುಕುಳ ಕೊಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅವರೆಲ್ಲ ಇವನಿಂದ ದೂರ ಆಗಿದಾರಂತೆ. ಹಂಗಾಗಿ ಇವನು ಬಂದ್ಬಿಟ್ಟು ಆಸ್ಪತ್ರೆ ಒಳಗಡೆ ಪೊಲೀಸ್ ಅವ್ರಿಗೆ ಇನ್ಚಾರ್ಜ್ ಆಗಿದ್ದಂತೆ, ಪೊಲೀಸ್ ಇನ್ಚಾರ್ಜ್ ಆಗಿದ್ದಂತೆ ಇವನು. ಅದೊಂದು ಕಾರಣಕ್ಕೆ ಎಲ್ಲಂದ್ರಲ್ಲಿ ಹೆಂಗಂದ್ರಂಗೆ ಓಡಾಡ್ತಾ ಇದ್ದಂತೆ. ಅವನು ಆಸ್ಪತ್ರೆಯಲ್ಲಿ ಎಂಟ್ರಿ ಆಗಿರೋದು CCTV ಫುಟೇಜು ಕರೆಕ್ಟಾಗಿ ಕಂಡಿದೆ. ಬ್ಯಾಕ್ ಡೋರಿಂದ ಎಂಟ್ರಿ ಆಗಿದ್ದಾನೆ. ಅಲ್ಲ ಸರ್, ನೀವು ಯಾರಂದಂಗೆ ಆಸ್ಪತ್ರೆಯವರು ಯಾರಂದ್ರಂಗೆ ಯಾರನ್ನು ಬೇಕಾದ್ರೂ ಆಸ್ಪತ್ರೆ ಒಳಗಡೆ ಬಿಟ್ಕೋಬೋದಾ? ಹಂಗೆಲ್ಲ ಮಾಡ್ಬೋದಾ? ಒಂದು ಹೆಣ್ಮಕ್ಳು ಭವಿಷ್ಯ ಹಾಳಾಗೋಯ್ತು. ಮುಂದೆ ಆ ಯುವತಿ ಡಾಕ್ಟ್ರಾಗಿ 100 ಜನದ ಪ್ರಾಣ ಉಳಿಸ್ಬೇಕಾಗಿರೋಂಥ ಯುವತಿ ಇವತ್ತು ಅವ್ರ ಪ್ರಾಣನೇ ಇಲ್ಲ. ನೀವು ಗಮನ ವಹಿಸ್ಬೇಕಲ್ಲ ಸರ್, ಏನಾಗುತ್ತೆ ಏನು ಅಂತನ. ಈ ಘಟನೆ ನಡೆದ ಮರುದಿನ ಬೆಳಗಿನ ಜಾವ 6 ಗಂಟೆ ಸುಮಾರಿಗೆ ಅನಿಸುತ್ತೆ ನೋಡ್ಕೊಂಡಿದ್ದಾರೆ. ಯುವತಿ ಅರೆಬೆತ್ತಲಾಗಿ ತುಂಬ ಕಡೆ ಗಾಯ ಆಗಿ, ಅದು ಹೇಳ್ಬಾರ್ದು ಏನೇನಾಗೈತೆ ಅಂತನ, ಹಿಂಗಾಗೈತೆ ಅಂತನೂ ಹೇಳ್ಬಾರ್ದು. ಆ ರೇಂಜ್ಗೆ ಕಿರುಕುಳ ಕೊಟ್ಟು ಸಾಯಿಸಿದ್ದಾರೆ. ಒಬ್ಬನ ಕೈಲಂತೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ನಾನು ಹೇಳ್ತಿರೋದಲ್ಲ, ಇನ್ವೆಸ್ಟಿಗೇಷನ್ ಮಾಡ್ತಾ ರಿಪೋರ್ಟ್ ಬಂದಿರೋದು. ಇದು ಒಬ್ಬನ ಕೈಲಂತೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಸುಮಾರು 8 ರಿಂದ 9 ಜನ ಸೇರ್ಕೊಂಡು ಈ ಕೃತ್ಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಮುಂದಕ್ಕೆ ಹೇಳ್ತೀನಿ. ಘಟನೆ ಆಗಿದ್ದು ಬೆಳಗ್ಗೆ ಸುಮಾರು 5 ರಿಂದ 6 ಗಂಟೆ ಸಮಯಕ್ಕೆ ಮನೆಗೆ ಫೋನ್ ಮಾಡಿದ್ದಾರೆ. ಮನೆಗೆ ಫೋನ್ ಮಾಡಿಬಿಟ್ಟು, ನಿಮ್ಮ ಮಗಳು ಹಿಂಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಮ್ಮ, ಬನ್ನಿ ಇಲ್ಲಿಗೆ ಅಂತ ಪೇರೆಂಟ್ಸ್ಗೆ ಫೋನ್ ಮಾಡಿ ಕರೀತಾರೆ. ಪೇರೆಂಟ್ಸ್ಗೆ ಒಂದು ಕ್ಷಣ ಶಾಕು. ಹೆಂಗೆ ನೈಟ್ ಇನ್ನೂ ನನ್ನ ಮಗಳು ಚೆನ್ನಾಗಿ ಮಾತಾಡೋದ್ಲಲ್ಲ ನಮ್ಮ ಜೊತೆ, ನೈಟ್ ಇನ್ನೂ ಚೆನ್ನಾಗಿದ್ಲಲ್ಲ, ಹೆಂಗಾಯಿತು, ನಮ್ಮ ಮಗಳು ಸೂಸೈಡ್ ಮಾಡ್ಕೊಳೋ ಅಂತ ಅವಳಲ್ಲ, ಏನಾಯಿತು ಅಂತ ತಕ್ಷಣ ಆಸ್ಪತ್ರೆಗೆ ಬಂದಿದ್ದಾರೆ. ಆಸ್ಪತ್ರೆಗೆ ಬಂದು ಏನಾಗೈತೆ ಅಂದರೆ, ಇವ್ರಿಗೆ ಬಾಡಿ ತೋರಿಸಿಲ್ಲ, ಆ ಯುವತಿ ಬಾಡಿ ಏನಿದೆ ಪೇರೆಂಟ್ಸ್ಗೆ ತೋರಿಸಿಲ್ಲ.
ಸುಮಾರು ಸ್ನೇಹಿತರೆ 3-4 ಅವರು ವೆಯ್ಟ್ ಮಾಡಿಸಿದಾರಂತೆ ಬಾಡಿ ತೋರ್ಸೋದಕ್ಕೆ ಪೇರೆಂಟ್ಸ್ಗೆ. ಇದು ಯಾವ ರೀತಿ ನ್ಯಾಯ, ನೀವೇ ಯೋಚನೆ ಮಾಡಿ ಆಸ್ಪತ್ರೆಯವರು. ಘಟನೆ ನಡೆದಿದ್ದ ಮರುದಿನ ಈ ಕಾಲೇಜಿನ ಪ್ರಿನ್ಸಿಪಲ್ ಏನಿದ್ದಾರೆ ಸಂದೀಪ್ ಘೋಷಲ್ ಅವರು ರಾಜೀನಾಮೆ ನೀಡಿದಾರಂತೆ. ಈ ರಾಜೀನಾಮೆ ನೀಡಿದರೆ ಏನಕ್ಕೆ ಬಂತು ಸರ್? ನೀವು ರಾಜೀನಾಮೆ ನೀಡಿದರೆ ಆ ತಂದೆ ತಾಯಿಗೆ ಆ ಮಗಳನ್ನ ವಾಪಸ್ ತಂದು ಕೊಡೋಕ್ಕಾಗುತ್ತಾ? ನೀವು ಸ್ವಲ್ಪ ಜವಾಬ್ದಾರಿಯಿಂದನ ಸ್ವಲ್ಪ ಸ್ಟ್ರಿಕ್ಟಾಗಿ ಇದ್ದಿದ್ರೆ ಇವತ್ತು ಆ ಹೆಣ್ಮಗು ಮೇಲೆ ಆ ರೀತಿ ಕೇಸ್ ಆಗ್ತಾನೆ ಇರಲಿಲ್ಲ. ಇದು ಹೊಸದಲ್ಲ ಸ್ನೇಹಿತರೆ, ಹಿಂಗೆ ಆಗ್ತಿರೋದು. ತುಂಬ ಅಂದರೆ ತುಂಬ ಕೇಸಸ್ ಹಿಂಗೆ ನಡೀತವೆ. ಯಾಕೆ ನಮ್ಮ ಕರ್ನಾಟಕದಲ್ಲಿ ನಡೆದಿದ್ದು ಧರ್ಮಸ್ಥಳ ಸೌಜನ್ಯ ಪ್ರಕರಣ ಇಲ್ಲಿವರೆಗೂ ನಡೆದು ಸುಮಾರು ವರ್ಷಗಳೇ ಕಳೀತಾ ಬಂತು. ಇಲ್ಲಿವರೆಗೂ ಆ ಹುಡುಗಿಗೆ ನ್ಯಾಯ ಸಿಕ್ಕಿಲ್ಲ. ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಆಮೇಲಿಂದನ ಟೂರಿಸ್ಟು ಔಟ್ ಆಫ್ ಕಂಟ್ರಿಯಿಂದ ನಮ್ಮ ದೇಶಕ್ಕೆ ಬಂದಿರೋ ಟೂರಿಸ್ಟು ಅವ್ರ ಮೇಲೂ ಗ್ಯಾಂಗ್ ರೇಪ್ ಆಗೈತೆ. ಅದು ಕ್ಲೋಸ್ ಕೇಸು. ಅದು ಏನೂ ನಡೆಸ್ತಿಲ್ಲ, ಆಚೆ ಗೊತ್ತಾಗ್ತಾನೆ ಇಲ್ಲ ಏನೇನಾಗೈತೆ ಅಂತನ. ಇಷ್ಟೆಲ್ಲ ಯಾಕೆ, ನಮ್ಮ ತುಮಕೂರಲ್ಲಿ ಸಿದ್ಧಗಂಗಾ ಮಠದ ಜಾತ್ರೆ ಟೈಮಲ್ಲಿ 2 ಕಪಲ್ಸು ಹೋಗಿ ಬೆಟ್ಟದ ಮೇಲೆ ಕೂತಿದ್ರಂತೆ. ಯಾರೋ ಪೊರ್ಕಿ ನನ್ನ ಮಕ್ಕಳು, ಪೊರಡಿ ನನ್ನ ಮಕ್ಕಳು ಬಂದು ಅವ್ರನ್ನ ಆ ಹುಡುಗನ್ನ ಹೊಡೆದು ಹುಡುಗಿ ಮೇಲೆ ರೇಪ್ ಅಟೆಂಡ್ ಮಾಡೋಕೆ ಹೋಗಿದ್ದಾರೆ. ಎಲ್ಲಿದೆ ಸ್ವಾಮಿ ನಮ್ಮ ಕಾನೂನು? ಎಲ್ಲಿದೆ ಸ್ವಾಮಿ ನ್ಯಾಯ? ಬಡವ್ರ ಮಕ್ಳೇನು ಬದುಕಲೇಬಾರ್ದ? ಬಡವ್ರ ಮಕ್ಳಿಗೆ ನ್ಯಾಯನೇ ಇಲ್ವಾ? ದುಡ್ಡಿರೋರು ಮಾತ್ರ ಕಾನೂನು ಕೊಂಡ್ಕೊಂಬಿಟ್ಟು ಸುಮ್ಮನೆ ಇರ್ಬೋದಾ? ಎಲ್ಲ ಕೇಸಲ್ಲೂ ಹಿಂಗೆ ಆಗುತ್ತೆ ಅಂತ ಹೇಳ್ತಿಲ್ಲ. ಆಲ್ಮೋಸ್ಟು ಈ ರೇಪ್ ಅಂಡ್ ಮರ್ಡರ್ ಕೇಸಲ್ಲೆಲ್ಲ ಹಿಂಗೆ ಆಗಿರೋದು. ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇರೋದು. ಕಾಮುಕ್ ನನ್ನ ಮಕ್ಕಳ, ನಿಮಗೂ ಮನೇಲಿ ಅಕ್ಕ ತಂಗಿರು ಇರ್ತಾರೆ ಕಣ್ರು. ಅವ್ರಿಗೂ ಹಿಂಗೆ ಆದರೆ ನೀವು ಸುಮ್ಮನೆ ಇರ್ತೀರಾ? ನಿಮ್ಮ ಜನ್ಮಕ್ಕೆ ಉದ್ಧಾರ ಆಗ್ತೀರನ್ರು ನೀವೆಲ್ಲನ. ಕಂಡವ್ರ ಮನೆ ಹೆಣ್ಮಕ್ಳು ನಾನು ನೋಡಿದ್ರೆ ಉದ್ಧಾರ ಆಗ್ತೀರನ್ರು ನೀವು. ಅದಕ್ಕಂತಾನೆ ಎಷ್ಟೋ ಜನ ಇದ್ದಾರೆ, ಹೋಗಿ ದುಡ್ಡು ಕೊಟ್ಟು ನಿಮ್ಮ ತೇವಲ್ ಏನೈತೆ ತೀರಿಸ್ಕೊಳ್ರಿ. ಹಿಂಗೆ ಏನ್ಕರ ಮಾಡ್ತೀರಾ? ನಿಮ್ಮನೆ ಹೆಣ್ಮಕ್ಳಿಗೆ, ನಿಮ್ಮ ಅಕ್ಕ ತಂಗಿರಿಗೆ, ನಿಮ್ಮ ಅಮ್ಮದಿರಿಗೆ, ನಿಮ್ಮ ಚಿಕ್ಕಮ್ಮದಿರಿಗೆ, ನಿಮ್ಮ ದೊಡ್ಡಮ್ಮದಿರಿಗೆ, ನಿಮ್ಮ ರಿಲೇಟಿವ್ಗೆ ಯಾರಿಗಾದ್ರೂ ಹಿಂಗಾದರೆ ಹೆಂಗಾಗುತ್ತೆ ಹೇಳ್ರಿ ನಿಮಗೆ? ಮಾಡೋದೆಲ್ಲ ದೊಡ್ಡ ದೊಡ್ಡವರೇ ಸ್ವಾಮಿ. ಇಂಥ ಕೇಸ್ಗಳೆಲ್ಲನ ಮಾಡ್ತಾರೆ. ಯಾರು ಅಮಾಯಕರು ಸಿಕ್ಕಿದ್ರು ಅಂತ ತಾನು ಜೈಲ್ಗೆ ಹಾಕ್ತಾರೆ. ಮತ್ತೆ ಅಷ್ಟೇ, ಅವ್ರು ನಿರಪರಾಧಿ ಅಂತ ಗೊತ್ತಾಗುತ್ತಿಲ್ಲ, ಅವರಲ್ಲೇ ಜೈಲಲ್ಲಿ ಕೊಳಿತಾರೆ. ಕೇಸ್ ಮಾಡಿರೋರು ಹೊರಗಡೆ ರಾಜಾರೋಷ ಓಡಾಡ್ತಿರ್ತಾರೆ. ಅಕಸ್ಮಾತ್ ಅವರೇ ಸಿಗಾಕೊಂಡ್ರು ಅಂತ ಇಟ್ಕೊಳ್ಳಿ, ಕೇಸ್ ಮಾಡಿರೋರು ಸಿಗಾಕೊಂಡ್ರು ಅಂತ ಇಟ್ಕೊಳ್ಳಿ, ಏನು ಮಾಡ್ತಾರೆ? ಕರ್ಕೊಂಡೋಗಿ ಜೈಲ್ಗೆ ಹಾಕ್ತಾರೆ. ತಿನ್ನಪ್ಪ ನೀನು, ಸರಿಯಾಗಿ ಗಡತ್ತ ತಂದ್ಕೊಡ್ತೀವಿ ಜೈಲಲ್ಲಿ, ತಿನ್ನು, ತಿನ್ ಬೆಳೆಸ್ಕೊ, ಮೈ ಬೆಳೆಸ್ಕೊ, ಬಾ ಆಚವ, ಮತ್ತೆ ಅದೇ ಕೆಲಸ ಮಾಡು. ನಮ್ಮ ಕಾನೂನು ಚೇಂಜ್ ಆಗೋವರೆಗೂ ಇದಂತೂ ನಮ್ಮ ತಾಯಿನೇ ಹೇಳ್ತಿದ್ದೀನಿ, ಈ ವ್ಯವಸ್ಥೆ ಅಂತೂ ಬದಲಾಗಲ್ಲ. ಮಾಡೋರು ಮಾಡ್ತಾನೆ ಇರ್ತಾರೆ, ಹೋಗೋರು ಹೋಗ್ತಾನೆ ಇರ್ತಾರೆ. ಒಂದು ಮಾದರಿ ಆಗಬೇಕು. ಇಂಥ ಸೂಳೆ ಮಕ್ಕಳನ್ನೆಲ್ಲ ಏನು ಮಾಡಬೇಕು ಅಂದರೆ ಬೆತ್ತಲೆ ಮಾಡಿ ಯಾವುದಾದ್ರೂ ಸರ್ಕಲಲ್ಲಿ ಕಂಬಕ್ಕೆ ಕಟ್ಟಿ ಕಲ್ಲಲ್ಲಿ ಹೊಡೆದು ಸಾಯಿಸ್ಬೇಕು. ಬರೀ ಕಲ್ಲಲ್ಲಿ ಹೊಡೆದು ಸಾಯಿಸೋದಲ್ಲ, ಇನ್ನು ನನ್ನ ಮಕ್ಕಳು ಬೀಜ ಇರುತ್ತಲ್ಲ, ಇದು ಕುರಿಗಳಿಗೆ ಟಗರುಗಳಿಗೆ ಎಲ್ಲ ಇಡ ಹೊಡಿತಾರೆ ಗೊತ್ತಾ, ಹಂಗೆ ಪಬ್ಲಿಕ್ಕಲ್ಲಿ ಹೊಡಿಬೇಕು ಇವ್ರನ್ನ. ಆಗ ನೆಕ್ಸ್ಟು ಇನ್ನೊಬ್ರಿಗೆ ಮಾಡೋರಿಗೆ ಭಯ ಆಗುತ್ತೆ. ಓ ಹಿಂಗೆ ಮಾಡಿಬಿಡ್ತಾರೆ ನಮಗೂ, ಹಿಂಗೆಲ್ಲ ಮಾಡಬಾರ್ದು ಅಂತನ. ಅದು ಬಿಟ್ಟು ಏನು ಮಾಡ್ತಾರೆ? ಕರ್ಕೊಂಡು ಹೋಗ್ತಾರೆ, ಜೈಲ್ಗೆ ಹಾಕ್ತಾರೆ. ವಾರಕ್ಕೆ 2 ಟೈಮ್ ನಾನ್ ವೆಜ್ ತಿಂದಿಲ್ಲರಿಗೆ ವೆಜ್ಜು, ಆಡೋದಿಕ್ಕೆ ಆಟ, ನೋಡೋದಿಕ್ಕೆ TV, ಮಾಡೋದಿಕ್ಕೆ ಕೆಲಸ ಎಲ್ಲ ಇರುತ್ತೆ ಅಲ್ಲಿ. ಏನಿಲ್ಲ, ರಾಜಾರೋಷವಾಗಿ ಇರ್ತಾರೆ ಸ್ವಾಮಿ. ಹೋಗ್ತಾರೆ, ಇರ್ತಾರೆ ಸ್ವಾಮಿ. ಇವ್ರನ್ನೆಲ್ಲ ಜೈಲ್ಗೆ ಹಾಕೋದ್ರ ಬದಲು ಪಬ್ಲಿಕ್ಕಿಗೆ ಹ್ಯಾಂಡ್ ಓವರ್ ಮಾಡಿ ನೋಡ್ಕೊಂತಾರೆ ಪಬ್ಲಿಕ್ಕು. ಇಂಥವ್ರಿಗೆ ಏನು ಬುದ್ಧಿ ಕಲಿಸ್ಬೇಕಂತ ಕಲಿಸ್ತಾರೆ. ನಮ್ಮ ಕಾನೂನು ಸುವ್ಯವಸ್ಥೆ ಬದಲಾಗೋವರೆಗೂ ಇಂಥ ಕೇಸ್ಗಳು ನಡೀತಾನೆ ಇರ್ತವೆ. ಆಗಸ್ಟ್ 15, 1947 ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿದ್ದ ದಿನ. ನೆನ್ನೆಯಿಂದ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲನ. ಎಲ್ಲಿದೆ ಸ್ವಾಮಿ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ? ಗಾಂಧೀಜಿ ಒಂದು ಮಾತಾಡಿರೋ ನೆನಪಿದೆಯಾ? ಯಾವತ್ತು ಮಧ್ಯರಾತ್ರಿ ಒಬ್ಳು ಒಂಟಿ ಹೆಣ್ಮಗಳು ನಮ್ಮ ದೇಶದ ನಡು ರಸ್ತೆಯಲ್ಲಿ ಒಬ್ಳೆ ನಡ್ಕೊಂಡು ಹೋಗ್ತಾಳು, ಅವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಅಂತನ. ಎಲ್ಲಿ ಬಂದೈತೆ? ಅಯ್ಯಪ್ಪ ಹೇಳಿದ್ರು, ಅಯ್ಯಪ್ಪ ಹೇಳಿರೋದು ಇದುವರೆಗೂ ಎಂದರೂ ನಿಜ ಆಗೈತಾ? ಒಬ್ಳೆ ಓಡಾಡ್ಬೋದಾ ನೈಟ್ ಟೈಮು ಹುಡುಗಿರು? ತುಂಬ ಅಂದರೆ ತುಂಬ ನೋವಾಗುತ್ತೆ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ರೆ. ನಮಗೆ ಅಷ್ಟು ಹೀನಾಯವಾಗಿ, ಎಷ್ಟು ಹೀನಾಯವಾಗಂದರೆ
ಹೇಳಕ್ಕೆ ಬಾಯೇ ಬರಲ್ಲ. ಅದು ಆ ರೀತಿ ಮಾಡೋರೆ. ದೂರ ಮಕ್ಕಳನ್ನ ಓದಬೇಕು ಅಂತ ಕಳಿಸಿರ್ತಾರೆ ಪೇರೆಂಟ್ಸು. ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಹೇಳಿ. ಬನ್ನಿ ಮತ್ತೆ ಕಂಟಿನ್ಯೂ ಬರೋಣ. ಇದು ಬರೀ ರೇಪ್ ಅಲ್ಲ, ಗ್ಯಾಂಗ್ ರೇಪ್. ಇದು ಪೊಲೀಸರು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿರೋದು. ದೇಶದ ಎಲ್ಲೆಡೆ ಹೋರಾಡ್ತವ್ರೆ ನ್ಯಾಯಕ್ಕಾಗಿ. ಆ ಹುಡುಗಿದು ಫಾರೆನ್ಸಿಕ್ಸ್ ರಿಪೋರ್ಟಲ್ಲಿ ಏನು ಬಂದಿದೆ ಅಂದರೆ 150 ml ವೀರ್ಯ ಆ ಹುಡುಗಿ ಬಾಡ್ಲಿ ಸಿಕ್ಕೈತಂತೆ. ಒಬ್ಬ ವ್ಯಕ್ತಿಯಿಂದನ ಇಷ್ಟೊಂದು ವೀರ್ಯ ಸಿಗೋದಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. 200% ಇದು ಗ್ಯಾಂಗ್ ರೇಪ್ ಅಂತ ಹೇಳ್ತವ್ರೆ. ಸುಮಾರು ಲೆಕ್ಕ ಹಾಕ್ರಿ ನೀವೇನ, 8 ರಿಂದ 9 ಜನ ನಡೆಸಿರುವಂಥ ಕೃತ್ಯ ಇದು. ನೆನ್ಸ್ಕೊಳಕ್ಕೆ ಬೇಜಾರಾಗ್ತೈತೆ. ಆ ಹೆಣ್ಮಗು ಮೇಲೆ ಆಗಿರೋಂಥದ್ದು ನೋಡ್ಬಿಟ್ರೆ ಇಲ್ಲ ಕೇಳಿಸ್ಕೊಂಬಿಟ್ರೆ ಕರಡು ಕಿವುಚು ಬರುತ್ತೆ. ಆ ಹೆಣ್ಮಗು 2 ಕಣ್ಣಲ್ಲಿ ರಕ್ತ ಬಂದೈತೆ, ತುಟಿ ಗಾಯ ಆಗೈತೆ, ಕತ್ತನ್ನ ತಿರುಗಿಸವ್ರೆ, ಕೈ ಕಾಲೆಲ್ಲ ಮುರಿದವ್ರೆ. ಆ ಹುಡುಗಿ ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ದೊಡ್ಡವರೆಲ್ಲ ನೋಡ್ಬೋದು ವಿಡಿಯೋನ. ಆ ಹೆಣ್ಮಗು ಪ್ರೈವೇಟ್ ಪಾರ್ಟ್ ಏನಿದೆ ಅದರಿಂದ ಎಲ್ಲ ಬ್ಲಡ್ ಬಂದಿದೆಯಂತೆ. ಇನ್ನೊಂದು ನಾನು ಕೇಳ್ಪಟ್ಟಂಗೆ ಮೊದಲು ಫಸ್ಟು ರೇಪ್ ಮಾಡವ್ರೆ. ರೇಪ್ ಮಾಡಿ ಆ ಹುಡುಗಿ ತುಂಬ ಡಿಫೆನ್ಸ್ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟೈತೆ. ಆವಾಗ ಆ ಹುಡುಗಿಯನ್ನು ಸಾಯಿಸಿ ಮತ್ತೆ ರೇಪ್ ಮಾಡೋರಂತೆ. ಎಂಥ ಕಾಮುಕರು ಇರ್ಬೋದು ಹೇಳ್ರಿ ಇವರು. ನೆನ್ಸ್ಕೊಳೋದ್ರನ್ನ ಘಟನೆನ ಭಯ ಆಗುತ್ತೆ. ಎಷ್ಟೋ ಜನ ಪೇರೆಂಟ್ಸು ತಮ್ಮ ಹೆಣ್ಮಕ್ಳನ್ನ ಆಚೆ ಕಳ್ಸೋಕ್ಕೆ ಎದುರ್ಕೊಂತವ್ರೆ ಈ ಘಟನೆಗಳನ್ನೆಲ್ಲ ನೋಡ್ಬಿಟ್ಟು. 1-2 ಸ್ನೇಹಿತರೆ ಆಗ್ತಿರೋದು. ನಮ್ಮ ಕಾನೂನು ಸುವ್ಯವಸ್ಥೆ ಹೆಂಗೈತೆ ಅಂತ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಈ ಘಟನೆ ನಡೆದು 6 ರಿಂದ 7 ದಿನ ಆಗ್ತಾ ಬಂತು. ಗ್ಯಾಂಗ್ ರೇಪ್ ಅಂತ ಫಾರೆನ್ಸಿಕ್ಸ್ ರಿಪೋರ್ಟಲ್ಲಿ ಗೊತ್ತಾಗ್ತಾ ಇದೆ. ಆದ್ರೂ ಕಲ್ಕತ್ತಾ ಪೊಲೀಸವರು ಸಂಜಯ್ ರಾಯ್ನ ಬಿಟ್ಟು ಮಿಕ್ಕಿದ ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ. ನಮ್ಮ ಕಾನೂನು ಸುವ್ಯವಸ್ಥೆ ಹೆಂಗಿದೆ ಅಂತ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಷಯ. ತುಂಬ ಬೆಳವಣಿಗೆ ಆದಷ್ಟು ಈ ವಿಷಯದ ಬಗ್ಗೆ ಮಾಹಿತಿನ ಕೊಡ್ತಾನೆ ಇರ್ತೀನಿ ನಿಮಗೆ. ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕ್ ಕೂಡ ಕ್ಲಿಕ್ ಮಾಡ್ಬೋದು. ಧನ್ಯವಾದಗಳು.